ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಗುರುಚರಿತ್ರೆಯ 5ನೇ ಅಧ್ಯಾಯವನ್ನು ತಮ್ಮೆಲ್ಲರ ಮುಂದೆ ಇಡ್ತಾ ಇದ್ದೇನೆ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಆ ಸಿದ್ಧಮುನಿಯು ಹೀಗೆ ಹೇಳಿದನು: ಎಲೈ ನಾಮಧಾರಕನೇ, ಕೇಳು. ಭಕ್ತರನ್ನು ಉದ್ಧರಿಸುವುದಕ್ಕಾಗಿ ಭಗವಂತನು ಅವತರಿಸುತ್ತಾನೆ. ಅಂಬ ಋಷಿಯ ಕಾರಣದಿಂದಾಗಿ ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ ಹಾಗೂ ಕಲ್ಕಿ ಎಂಬ 10 ಅವತಾರಗಳನ್ನು ತಾಳಿದನು. ಅಲ್ಲದೆ ಅನೇಕ ಉಪ ಅವತಾರಗಳನ್ನು ತಾಳಿದನು. ಹೀಗೆ ಹಲವು ಅವತಾರಗಳನ್ನು ತಾಳುವುದಕ್ಕೆ ದುಷ್ಟ ನಿಗ್ರಹ ಹಾಗೂ ಶಿಷ್ಟ ಪರಿಪಾಲನೆಯೇ ಮುಖ್ಯ ಕಾರಣವೇ ಹೊರತು ಬೇರೊಂದಿಲ್ಲ. ಮುಂದೆ ದ್ವಾಪರ ಯುಗವು ಮುಗಿದು ಕಲಿಯುಗವು ಪ್ರಾಪ್ತವಾದಾಗ ಬ್ರಾಹ್ಮಣರು ಆಚಾರಹೀನರಾಗಿ ಅಜ್ಞಾನಿಗಳಾಗತೊಡಗಿದರು. ಕಲಿಯ ಪ್ರಭಾವವು ಹೆಚ್ಚಾಗತೊಡಗಿತು. ಆ ಕಾರಣದಿಂದಾಗಿಯೇ ಸಗರ ಚಕ್ರವರ್ತಿಯ ಸಲುವಾಗಿ ಭಗೀರಥನು ಗಂಗೆಯನ್ನು ಭೂಮಿಗೆ ತಂದಂತೆ ಭಕ್ತ ಜನೋದ್ಧಾರಕ್ಕಾಗಿ ಶ್ರೀ ಗುರುವು ಮತ್ತೆ ಅವತಾರ ಮಾಡಿದನು. ಅದು ಹೇಗೆಂದರೆ, ಪೂರ್ವ ದೇಶದಲ್ಲಿ, ಈಗಿನ ಆಂಧ್ರದಲ್ಲಿ ಪೀಠಾಪುರವೆಂಬ ಒಂದು ಪಟ್ಟಣವಿತ್ತು. ಆ ಊರಲ್ಲಿ ಆಪಸ್ತಂಭ ಶಾಖೆಯ ಆಪಳ ರಾಜ ಎಂಬ ಹೆಸರಿನ ಬ್ರಾಹ್ಮಣನು ಒಳ್ಳೆ ಧಾರ್ಮಿಕನಾಗಿ ಇರುತ್ತಿದ್ದನು. ಆತನ ಹೆಂಡತಿಯ ಹೆಸರು ಸುಮತಿ ಎಂಬುದಾಗಿತ್ತು. ಅವಳು ಒಳ್ಳೆ ಪತಿವ್ರತೆಯಾಗಿ ನಿತ್ಯವೂ ಗಂಡನಿಗೆ ಸಹಕಾರಿಯಾಗಿ ಅತಿಥಿ ಅಭ್ಯಾಗತರನ್ನು ಒಳ್ಳೆಯ ಭಕ್ತಿಭಾವದಿಂದ ಪೂಜಿಸಿ ಸತ್ಕರಿಸುವ ರೂಢಿಯನ್ನು ಇಟ್ಟುಕೊಂಡಿದ್ದಳು. ಹೀಗೆ ಇರುತ್ತಾ ಒಂದು ದಿನ ಆ ಬ್ರಾಹ್ಮಣನ ಮನೆಯಲ್ಲಿ ಅಮಾವಾಸ್ಯೆಯ ಶ್ರಾದ್ದ ವಿಧಿಯನ್ನು ತೀರಿಸುವ ತಿಥಿ ಬಂದಿತ್ತು. ಆ ಮನೆಯಲ್ಲಿ ಅದರ ಸಲುವಾಗಿ ಎಲ್ಲ ಸಿದ್ಧತೆಗಳೂ ನಡೆದಿದ್ದವು. ಇಂಥ ಸಮಯದಲ್ಲಿ ಶ್ರೀ ಗುರು ದತ್ತಾತ್ರೇಯನು ಅತಿಥಿ ವೇಷದಿಂದ ಆ ಬ್ರಾಹ್ಮಣನ ಮನೆಗೆ ಬಂದನು. ಆಗ ಅಡುಗೆ ಏನೋ ಸಿದ್ಧವಾಗಿತ್ತು, ಆದರೆ ಶ್ರಾದ್ದ ಕರ್ಮಕ್ಕಾಗಿ ಆಮಂತ್ರಿತರಾದಂತಹ ಬ್ರಾಹ್ಮಣರು ಇನ್ನೂ ಬಂದಿರಲಿಲ್ಲ. ಹೀಗಾಗಿ ಅವರ ಊಟವೂ ಆಗಿರಲಿಲ್ಲ. ಆಗ ಸುಮತಿ ಎಂಬ ಸಾಧ್ವಿಯು ಅತಿಥಿ ದೇವರೆಂಬ ಭಾವನೆಯಿಂದ ಬ್ರಾಹ್ಮಣ ಭೋಜನವಾಗಿರದಿದ್ದರೂ ಸಹಿತ ದತ್ತಮೂರ್ತಿಗೆ ಭಿಕ್ಷೆ ನೀಡಿಬಿಟ್ಟಳು. ಅಷ್ಟರಿಂದಲೇ ಸಂತುಷ್ಟನಾದ ದತ್ತಾತ್ರೇಯನು ಆ ಸಾಧ್ವಿಗೆ ತನ್ನ ನಿಜ ರೂಪ ತೋರಿ ಪ್ರಸನ್ನನಾದನು. ಸುಮತಿಯು ಆ ದಿವ್ಯ ರೂಪವನ್ನು ನೋಡಿ ಭಯಭಕ್ತಿಗಳಿಂದ ಧಾವಿಸಿ ನಮಸ್ಕಾರ ಮಾಡಿದಳು. ಪ್ರಸನ್ನನಾದ ದತ್ತನು ಅವಳಿಗೆ, ತಾಯಿ, ನಿನಗೆ ಇಷ್ಟವಿದ್ದ ವರವನ್ನು ಕೇಳಿಕೋ, ನಿನ್ನ ಅಪೇಕ್ಷೆ ಈಡೇರುವುದು ಎಂದನು. ಆಗ ಸುಮತಿಯು, ಕೃಪಾನಿಧಿಯಾದ ಜಗನ್ನಾಥನೇ, ನೀನು ನನಗೆ ವರ ಕೊಡುವುದಾದರೆ ನನ್ನ ಮನಸ್ಸಿನಲ್ಲಿ ಒಂದು ಬಲವತ್ತರವಾದ ಆಸೆ ಇದೆ, ಅದನ್ನು ಪೂರೈಸಿಕೊಡಬೇಕು, ಅದು ಅಸತ್ಯವಾಗಬಾರದು ಎಂದು ಮತ್ತೊಮ್ಮೆ ನಮಸ್ಕರಿಸಿದಳು. ಅವಳ ದಯಾನ್ವಿತವಾದ ಬೇಡಿಕೆಯಿಂದ ಸಂತುಷ್ಟನಾದ ದತ್ತನು, ಅಮ್ಮ, ನಿನ್ನ ಆಸೆ ಏನಿದೆ ಎಂಬುದನ್ನು ಗುಪ್ತವಾಗಿರಿಸದೆ ಸ್ಪಷ್ಟವಾಗಿ ಹೇಳು. ಸತ್ಯವಾಗಿಯೂ ನಿನ್ನ ಮನದ ಇಚ್ಛೆ ಈಡೇರುವುದು ಎಂದು ಹೇಳಿದನು. ಅದಕ್ಕೆ ಸುಮತಿಯು, ಯೋಗೀಶ್ವರನೇ, ನನ್ನ ಆಸೆ ಬೇರೇನೂ ಇಲ್ಲ. ನೀನು ನನ್ನನ್ನು ಅಮ್ಮ ಎಂದು ಸಂಬೋಧಿಸಿದೆಯಲ್ಲ, ಅದಕ್ಕನುಸರಿಸಿ ಮಾತೃತ್ವವನ್ನು ಪಡೆಯುವುದಕ್ಕೆ ನನ್ನನ್ನು ಅರ್ಹಳನ್ನಾಗಿಸುವ ಕೃಪೆ ಮಾಡು. ಯಾಕೆಂದರೆ ಇದುವರೆಗೆ ನನಗೆ ಹುಟ್ಟಿದ ಮಕ್ಕಳಲ್ಲಿ ಬಹಳಷ್ಟು ಕೂಸುಗಳಿರುವಾಗಲೇ ಸತ್ತು ಹೋದವು. ಈಗ ಉಳಿದ 2 ಮಕ್ಕಳಲ್ಲಿ ಒಬ್ಬನು ಕುರುಡನಾಗಿದ್ದಾನೆ, ಇನ್ನೊಬ್ಬನು ಹೆಳವನಾಗಿದ್ದಾನೆ. ಇಂಥ ಅಂಗಹೀನ ಮಕ್ಕಳಿಂದ ನನಗೇನು ಉಪಯೋಗ? ಅದಕ್ಕಾಗಿ ನನಗೆ ನಿಮ್ಮಂತೆ ಜ್ಞಾನಿಯೂ ಜಗದ್ವಂದ್ಯನೂ ದೇವಸದೃಶನೂ ಹಾಗೂ ಉದಾರಿಯೂ ಆದ ಮಗನನ್ನು ಪಡೆಯಬೇಕೆಂಬ ಹಿರಿಯ ಆಸೆ ಇದೆ ಎಂದು ಕೇಳಿಕೊಂಡಳು. ಆಕೆಯ ಉತ್ಕಟ ಇಚ್ಛೆಯನ್ನು, ಪವಿತ್ರ ಭಾವವನ್ನು ಕಂಡು ದತ್ತನಿಗೆ ತುಂಬ ಸಂತೋಷವಾಯಿತು. ತಾಯಿ, ನಿನ್ನ ಇಚ್ಛೆಯಂತೆ ನಿನಗೆ ಅಂಥ ಮಗನೇ ಜನಿಸುವನು. ಅವನಿಂದ ನಿಮ್ಮ ಕುಲ ಕೋಟಿಗಳು ಉದ್ಧಾರವಾಗುವವು. ಈ ಕಲಿಯುಗದಲ್ಲಿ ಅವನ ಅವತಾರವು ಪ್ರಸಿದ್ಧವೆನಿಸುವುದು. ಆದರೆ ನೀವು ಯಾವಾಗಲೂ ಅವನ ಹೇಳಿಕೆಯಂತೆಯೇ ವರ್ತಿಸಬೇಕು. ಅದಕ್ಕೆ ತಪ್ಪಿ ನಡೆದದ್ದಾದರೆ ಮಾತ್ರ ನಿಮ್ಮ ಮಗನು ನಿಮ್ಮಿಂದ ದೂರವಾಗುವನು. ತಾಯಿ, ನಿನ್ನ ಮಗನು ಒಳ್ಳೆ ಜ್ಞಾನಿಯಾಗಿ ಬಾಳುವನಲ್ಲದೆ ನಿಮ್ಮ ದುಃಖ ದಾರಿದ್ರ್ಯಗಳನ್ನೆಲ್ಲ ದೂರ ಮಾಡುವನು. ನೀನೇನು ಚಿಂತಿಸಬೇಡ ಎಂದು ಅಭಯ ಹಸ್ತ ತೋರಿ ನಿಂತಲ್ಲಿಯೇ ಅದೃಶ್ಯನಾಗಿ ಬಿಟ್ಟನು. ಆಗ ಸುಮತಿಗೆ ಅತ್ಯಂತ ವಿಸ್ಮಯವಾಯಿತು. ತನ್ನ ಪತಿಯು ಮನೆಗೆ ಬಂದೊಡನೆಯೇ ನಡೆದ ವಿಷಯವನ್ನೆಲ್ಲ ಆತನಿಗೆ ಬಲು ಅಚ್ಚರಿಯಿಂದ ತಿಳಿಸಿದಳು. ಅವಳ ಮಾತು ಕೇಳಿ ಅಪಳ ರಾಜನಿಗೂ ಬಲು ಸಂತೋಷವೆನಿಸಿತು. ಅವನು ತನ್ನ ಸತಿಯನ್ನು ಕುರಿತು, ನೋಡು ಸುಮತಿ, ಮಧ್ಯಾಹ್ನ ಕಾಲದಲ್ಲಿ ದತ್ತ ಗುರುದೇವನು ಭಿಕ್ಷೆಗೆ ಬರುವುದುಂಟು. ಎಂಥ ಪ್ರಸಂಗದಲ್ಲಿಯೂ ಆತನನ್ನು ಪರಾಂಗುಖನಾಗಿ ಮಾಡಿ ಕಳಿಸಬೇಡ. ಅವನು ಯಾವಾಗಲೂ ಕರವೀರ, ಮಾಹೂರ ಮತ್ತು ಪಾಂಚಾಳೇಶ್ವರ ನಗರಗಳಲ್ಲಿ ವಾಸಿಸುತ್ತಾನೆ. ಭಕ್ತರ ಪರೀಕ್ಷೆಗಾಗಿ ಭಿಕ್ಷುಕ ವೇಷಧಾರಣೆ ಮಾಡಿಕೊಂಡು ಮಧ್ಯಾಹ್ನದ ವೇಳೆಗೆ ಸರಿಯಾಗಿ ಭಿಕ್ಷೆಗೆ ಬರುತ್ತಿರುತ್ತಾನೆ. ಆದ ಕಾರಣ ನೀನು ಈ ವಿಷಯದಲ್ಲಿ ನನ್ನ ಅಪ್ಪಣೆಯ ದಾರಿ ಕಾಯದೆ ಭಿಕ್ಷೆ ನೀಡಬೇಕು ಎಂದು ಹೇಳಿದನು.
ಆ ವಿಪ್ರಸ್ತ್ರೀಗೆ ತಟ್ಟನೆ ನೆನಪಾಯಿತು. ಇಂದು ಮನೆಯಲ್ಲಿ ಪಿತೃಗಳ ಶ್ರಾದ್ದವಿದ್ದಿತು. ಆದರೂ ನಾನು ಬ್ರಾಹ್ಮಣರು ಊಟ ಮಾಡುವ ಮೊದಲೇ ಅತಿಥಿಗೆ ಭಿಕ್ಷೆ ನೀಡಿ ನಿಮ್ಮ ಆಜ್ಞೆಯನ್ನು ಉಲ್ಲಂಘಿಸಿದಂತಾಯಿತೆಂದು ನುಡಿದಳು. ಬ್ರಾಹ್ಮಣನು ಸಂತೋಷಭರಿತನಾಗಿ, ಪತಿವ್ರತೆಯೇ, ನೀನು ಸರಿಯಾದ ಕಾರ್ಯವನ್ನೇ ಮಾಡಿರುವಿ. ಇಂದು ನಿನ್ನ ಪಿತೃಗಳು ಸಂಪೂರ್ಣ ತೃಪ್ತಿ ಹೊಂದಿದರು. ಯಾಕೆಂದರೆ ಶ್ರಾದ್ದದ ದಿವಸ ನಾವು ಕರ್ಮಾದಿಗಳನ್ನು ಮಾಡಿ ಪಿತೃಗಳ ಹೆಸರಿನಿಂದ ವಿಷ್ಣುವಿಗೆ ಸಮರ್ಪಿಸುತ್ತೇವೆ. ಆದರೆ ಇಂದು ಅಕಸ್ಮಾತ್ತಾಗಿ ಅವನೇ ಅತಿಥಿಯಾಗಿ ಬಂದು ನಮ್ಮ ಮನೆಯಲ್ಲಿ ಭಿಕ್ಷೆ ಸ್ವೀಕರಿಸಿ ಹೋಗಿರುವನೆಂದ ಮೇಲೆ ನಿಶ್ಚಯವಾಗಿಯೂ ನಮ್ಮ ಪಿತೃಗಳೆಲ್ಲರೂ ಸದ್ಗತಿ ಹೊಂದಿದರು, ಅವರ ಜನ್ಮ ಪಾವನವಾಯಿತು. ಇದು ಅಲ್ಲದೆ ನೀನು ಬೇಡಿಕೊಂಡಿರುವ ವರದಿಂದ ನಿಶ್ಚಯವಾಗಿಯೂ ನೀನು ಸತ್ಪುತ್ರನಿಗೆ ತಾಯಿಯಾಗುವಿ. ಅದಕ್ಕಾಗಿ ನೀನಿನ್ನು ಮನದಲ್ಲಿ ಯಾವ ಕಾರಣಕ್ಕಾಗಿಯೂ ಚಿಂತೆ ಮಾಡಬೇಡ ಎಂದು ನುಡಿದನು. ಇಂತು ದಂಪತಿಗಳಿಬ್ಬರೂ ನಿಶ್ಚಿಂತೆಯಿಂದ ಕಾಲ ಕಳೆಯುತ್ತಿರಲು ಮುಂದೆ ಕೆಲ ದಿನಗಳಲ್ಲಿಯೇ ಆ ಬ್ರಾಹ್ಮಣನ ಹೆಂಡತಿಯು ಗರ್ಭಿಣಿಯಾದಳು. ಕಾಲಕ್ರಮಿಸಿ 9 ತಿಂಗಳು ತುಂಬಿದಾಗ ಒಂದು ಶುಭ ದಿನದಲ್ಲಿ ಅವಳು ಗಂಡು ಮಗುವನ್ನೇ ಹೆತ್ತಳು. ಆಗ ಆ ದಂಪತಿಗಳ ಆನಂದಕ್ಕೆ ಪಾರವೇ ಉಳಿಯಲಿಲ್ಲ. ಮಗು ಜಾತಕರ್ಮವನ್ನು ಸಂಭ್ರಮದಿಂದ ನೆರವೇರಿಸಿದರು. ಬ್ರಾಹ್ಮಣರು ಕೂಸಿನ ಜಾತಕವನ್ನು ಪ್ರಸಿದ್ಧಿಸಿ ಆತನು ತಪಸ್ವಿಯೂ ಜಗದ್ಗುರುವು ದೀಕ್ಷಾಕರ್ತನೂ ಆಗುವನೆಂದು ತಮ್ಮ ಅಭಿಪ್ರಾಯ ಸೂಚಿಸಿ ಹೊರಟು ಹೋದರು. ಮುಂದೆ ಆ ದಂಪತಿಗಳು ತಮಗೆ ದತ್ತನು ವರ ಕೊಟ್ಟು ಹೋದ ಕಾರಣದಿಂದಲೇ ಜನಿಸಿದ ಆ ಮಗುವಿಗೆ ಶ್ರೀಪಾದನೆಂದು ನಾಮಕರಣ ಮಾಡಿದರು. ಭಕ್ತ ಜನೋದ್ಧಾರಕ್ಕಾಗಿ ಅವತರಿಸಿದ ತ್ರೈಮೂರ್ತಿ ದತ್ತನ ಅವತಾರವೇ ಶ್ರೀಪಾದನು. ದಿನಗಳು ಉರುಳಿ ಶ್ರೀಪಾದನಿಗೆ 7 ವರ್ಷಗಳಾಗಲು ತಂದೆಯು ಒಳ್ಳೆ ವಿಜೃಂಭಣೆಯಿಂದ ಆತನ ಉಪನಯನವನ್ನು ನೆರವೇರಿಸಿದನು. ಮುಂಜಿ ಕಟ್ಟಿಕೊಂಡು ಗಾಯತ್ರಿ ಮಂತ್ರೋಪದೇಶ ಪಡೆದೊಡನೆಯೇ ಬ್ರಹ್ಮಚಾರಿಯಾದ ಶ್ರೀಪಾದನು ವೇದಘೋಷ ಮಾಡತೊಡಗಿದುದನ್ನು ಕಂಡು ನೆರೆದ ಬ್ರಾಹ್ಮಣರೆಲ್ಲ ವಿಸ್ಮಯಗೊಂಡರು. ಆತನು ಜನರಿಗೆ ಆಚಾರ, ವ್ಯವಹಾರ, ಪ್ರಾಯಶ್ಚಿತ್ತ ಮುಂತಾದವುಗಳ ಬಗ್ಗೆ ವಿವರಣೆ ನೀಡುವುದನ್ನು, ಬ್ರಾಹ್ಮಣರಿಗೆ ವೇದಾಂತ, ಭಾಷ್ಯ, ವ್ಯಾಕರಣ ಮುಂತಾದವುಗಳನ್ನು ವ್ಯಾಖ್ಯಾನಿಸುವುದನ್ನು ಕಂಡು ಈತನು ಸಾಮಾನ್ಯ ಮಾನವನು ಅಲ್ಲವೆಂದು, ಅವತಾರಿಕ ಪುರುಷನೆಂದು ಕೊಂಡಾಡತೊಡಗಿದರು. ಇದೇ ನಿತ್ಯ ಚಟುವಟಿಕೆಯಲ್ಲಿ 16 ವರ್ಷಗಳು ಕಳೆದು ಹೋದವು. ಈಗ ಶ್ರೀಪಾದರ ತಂದೆ ತಾಯಿಗಳಿಗೆ ಆತನ ಮದುವೆ ಮಾಡಬೇಕೆಂಬ ಹಂಬಲ ಉಂಟಾಯಿತು. ಅವರು ತಮ್ಮ ವಿಚಾರವನ್ನು ಮಗನಿಗೆ ತಿಳಿಸಲು ಶ್ರೀಪಾದನು, ನೀವು ಮದುವೆ ಮಾಡುವುದಕ್ಕಿಂತ ಮೊದಲೇ ನಾನು ವೈರಾಗ್ಯವೆಂಬ ಸ್ತ್ರೀಯನ್ನು ಬಯಸಿ ಮದುವೆಯಾಗಿ ಬಿಟ್ಟಿದ್ದೇನೆ. ಅವಳ ಹೊರತು ಇತರ ಸ್ತ್ರೀಯರೆಲ್ಲ ನನಗೆ ಮಾತ್ರ ಸ್ವರೂಪರು. ನಾನು ಅಪ್ಪಟ ಬ್ರಹ್ಮಚಾರಿಯು. ನಾನು ಯೋಗಶ್ರೀಯನ್ನು ಒಲಿದ ಕಾರಣದಿಂದಲೇ ನನಗೆ ಶ್ರೀಪಾದ ಶ್ರೀವಲ್ಲಭನೆಂದು ಹೆಸರಿದೆ. ಆದ ಕಾರಣ ನೀವು ದಯವಿಟ್ಟು ಅನ್ಯ ವಿಚಾರ ಮಾಡುವ ಗೋಜಿಗೆ ಹೋಗಬೇಡಿರಿ. ಇನ್ನು ನಾನು ಉತ್ತರ ಭಾರತದತ್ತ ಪ್ರಯಾಣ ಹೊರಡುವೆನೆಂದು ನುಡಿಯಲು ತಂದೆ ತಾಯಿಗಳು ತುಂಬ ಯೋಚನೆಗೀಡಾದರು. ಹಿಂದೆ ಭಿಕ್ಷುಕನು ಹೇಳಿ ಹೋದ ಮಾತು ಅವರಿಗೆ ತಟ್ಟನೆ ನೆನಪಿಗೆ ಬಂತು. ಈಗ ನಾವು ಶ್ರೀಪಾದನ ಮಾತಿಗೆ ಎದುರಾಗಿ ನುಡಿದರೆ ಕೆಲಸ ಕೆಡುವುದೆಂದು ಅವರು ಆಪ್ತಾಲೋಚನೆ ಮಾಡಿಕೊಂಡು ಶ್ರೀಪಾದನಿಗೆ ಈ ರೀತಿಯಾಗಿ ಹೇಳಿಕೊಂಡರು. ಅಪ್ಪ ಮಗನೇ, ನಿನ್ನ ಮಾತಿಗೆ ಎದುರಾಡುವುದಕ್ಕೆ ನಮಗೆ ಮನಸ್ಸಿಲ್ಲ. ಆದರೂ ನೀನು ನಮ್ಮನ್ನು ಮುಪ್ಪಿನ ಕಾಲದಲ್ಲಿ ಜೋಪಾನ ಮಾಡಬಹುದೆಂದು ಹಿರಿದಾದ ಆಸೆಯನ್ನೇ ಇಟ್ಟುಕೊಂಡಿದ್ದೆವು ಎಂದು ತೀರ ವ್ಯಾಕುಲರಾಗಿ ನುಡಿದು ಕಣ್ಣೀರು ಸುರಿಸತೊಡಗಿದರು. ಪುತ್ರ ವಿರಹ ಉಂಟಾಗುವುದು ಎಂದರಿತ ಆ ವಾತ್ಸಲ್ಯಮಯಿಯಾದ ತಾಯಿಯಂತೂ ಮೂರ್ಛಿತಳಾಗಿ ಬಿದ್ದು ಬಿಟ್ಟಳು. ಆಗ ಶ್ರೀಪಾದನು ಕಾರುಣ್ಯದಿಂದ ತಾಯಿಯ ಕೈ ಹಿಡಿದು ಮೇಲೆಬ್ಬಿಸಿ ಸಂತೈಸುತ್ತಾ ಹೀಗೆ ಹೇಳತೊಡಗಿದನು. ಅಮ್ಮ, ನನ್ನ ಬಗ್ಗೆ ನೀನು ಮನದಲ್ಲಿ ವ್ಯಾಕುಲತೆ ತಳೆಯಬೇಡ. ನೀನು ಬಯಸುವುದೆಲ್ಲವನ್ನೂ ಪೂರೈಸಿಕೊಟ್ಟೇ ನಾನು ಹೊರಡುವೆ. ನೀನು ನಿಶ್ಚಿಂತೆಯಿಂದಿರು. ಈ ರೀತಿ ಹೇಳಿದ ಮಗನ ಮಾತುಗಳನ್ನು ಕೇಳಿ ತಾಯಿಗೆ ಮತ್ತಷ್ಟು ದುಃಖ ಬಂದಿತು. ಅವಳು ಅಳುತ್ತಾ, ಕಂದ, ನಿನ್ನ ಮುಖ ನೋಡಿ ನಾವು ಎಲ್ಲ ದುಃಖವನ್ನು ಮರೆತಿದ್ದೆವು. ನನಗೆ ನಿನ್ನನ್ನು ಉಳಿದು 2 ಮಕ್ಕಳಿದ್ದರೂ ಒಬ್ಬನು ಕುರುಡನಾಗಿದ್ದಾನೆ, ಇನ್ನೊಬ್ಬನು ಹೆಳವನಾಗಿದ್ದಾನೆ. ಅಂದ ಮೇಲೆ ನೀನೇ ನಮ್ಮನ್ನು ಅಗಲಿದರೆ ಅಂತ್ಯಕಾಲದಲ್ಲಿ ನಮ್ಮನ್ನು ಆರೈಕೆ ಮಾಡುವರಾರು? ಅಲ್ಲದೆ ಅಂಗವಿಕಲರಾದ ನಿನ್ನ ಅಣ್ಣಂದಿರ ಗತಿಯೇನು ಎಂದು ಕೇಳಿದಳು. ಮಾತೆಯ ಅರ್ಥಪೂರ್ಣವಾದ ಮಾತುಗಳನ್ನು ಕೇಳಿ ಶ್ರೀಪಾದನು ಆ 2 ಸಹೋದರರನ್ನು ತನ್ನ ಅದ್ಭುತ ದೃಷ್ಟಿಯಿಂದ ನೋಡಿದನು. ಕೂಡಲೇ ಆ ಕುರುಡನಿಗೆ ಕಣ್ಣುಗಳು ಬಂದವು. ಕುಂಟನು ಕಾಲು ನೆಟ್ಟಗಾಗಿ ಓಡಾಡುವಂತಾದನು. ಅವರಿಬ್ಬರಿಗೂ ಶ್ರೀಪಾದನ ಕೃಪಾದೃಷ್ಟಿ ಬಿದ್ದೊಡನೆಯೇ ವೇದ, ಶಾಸ್ತ್ರ, ವೇದಾಂತ, ವ್ಯಾಕರಣ ಮುಂತಾದವುಗಳ ಸಂಪೂರ್ಣ ಜ್ಞಾನವಾಗಿ ಹೋಯಿತು. ಅವರು ತಮ್ಮ ಜನ್ಮ ಸಾರ್ಥಕ್ಯಗೊಳಿಸಿದ ಶ್ರೀಪಾದನ ಅಡಿಗಳಿಗೆ ಬಹುಭಕ್ತಿಯಿಂದ ನಮಸ್ಕರಿಸಿದರು. ಶ್ರೀಪಾದನು ಅವರನ್ನು ಕುರಿತು, ಸಹೋದರರೇ, ಇಂದಿನಿಂದ ನೀವು ತಂದೆ ತಾಯಿಗಳ ಸೇವೆ ಮಾಡುತ್ತಾ ಪೂರ್ಣಾಯುಷಿಗಳಾಗಿ ಬಾಳಿರಿ. ನಿಮ್ಮ ದುಃಖ ದಾರಿದ್ರ್ಯಗಳೆಲ್ಲ ನಿವಾರಣೆಯಾದವು. ಇಂದಿನಿಂದ ನೀವು ಧನ, ಧಾನ್ಯ, ಸಿರಿ ಸಂಪತ್ತು, ಹೆಂಡಿರು, ಮಕ್ಕಳು, ಮೊಮ್ಮಕ್ಕಳು ಎಲ್ಲ ಸೌಭಾಗ್ಯಗಳನ್ನು ಹೊಂದುವಿರಿ ಎಂದು ವರ ನೀಡಿದನು. ಮತ್ತು ತಾಯಿಗೆ, ಅಮ್ಮ, ಈಗ ನಿನ್ನ ಚಿಂತೆ ಎಲ್ಲ ದೂರ ಆಯಿತು. ನಿನ್ನ ಮಕ್ಕಳಿಬ್ಬರೂ 100 ವರ್ಷ ಅಂದರೆ ಪೂರ್ಣಾಯುಷಿಗಳಾಗಿ ಬಾಳುವರು. ನಿಮ್ಮನ್ನು ದೇವರಂತೆ ಪೂಜಿಸುತ್ತಾ ಜೋಪಾನ ಮಾಡುವರು. ಅಲ್ಲದೆ ಅವರ ಮನೆಯಲ್ಲಿ ಲಕ್ಷ್ಮಿಯು ಅನೇಕ ತಲೆಮಾರುಗಳವರೆಗೆ ಶಾಶ್ವತವಾಗಿ ನಿಲ್ಲುವಳು. ಅವರ ವಂಶದವರೆಲ್ಲರೂ
ವೇದ ವಿದ್ಯಾ ನಿಪುಣರಾಗಿಯೇ ಬಾಳುವರು. ಇನ್ನು ನೀವು ನನಗೆ ನಿಶ್ಚಿಂತೆಯಿಂದ ಪ್ರಯಾಣಕ್ಕೆ ಅಪ್ಪಣೆ ಕೊಡಿರಿ ಎಂದು ತಿಳಿಸಿ ಅವರ ಅನುಮತಿ ಪಡೆದು ನಿಂತಲ್ಲಿಯೇ ಅಂತರ್ಧಾನನಾದನು. ಹಾಗೂ ಪುಣ್ಯಕ್ಷೇತ್ರವಾದ ಶ್ರೀಕಾಶಿಯಲ್ಲಿ ಒಮ್ಮಿಂದೊಮ್ಮೆಲೆ ಪ್ರಕಟನಾಗಿ ವಿಶ್ವೇಶ್ವರನ ದರ್ಶನ ಪಡೆದು ಅಲ್ಲಿಯ ಸಾಧು ಜನರಿಗೆ ದೀಕ್ಷೆ ಕೊಟ್ಟು ಕೆಲ ಕಾಲ ಅಲ್ಲಿಯೇ ಗುಪ್ತನಾಗಿ ಉಳಿದನು. ನಂತರ ಅಲ್ಲಿಂದ ಹೊರಟು ಬದ್ರಿನಾರಾಯಣನ ದರ್ಶನ ಪಡೆದು ಅಲ್ಲಿಯೂ ಅನೇಕ ದ್ವಿಜರಿಗೆ ದೀಕ್ಷೆ ಕೊಟ್ಟನು. ಮುಂದೆ ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡುತ್ತಾ ಮನೋವೇಗದಿಂದ ಗೋಕರ್ಣದ ಕ್ಷೇತ್ರಕ್ಕೆ ಬಂದನು ಎಂದು ನಾಮಧಾರಕನಿಗೆ ಸಿದ್ಧಮುನಿಯು ಹೇಳಿದ್ದನು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆ ಎಂಬ ಕಥಾಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧ ನಾಮಧಾರಕ ಸಂವಾದದಲ್ಲಿ 5ನೇ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀಮದ್ ದತ್ತಾತ್ರೇಯ ಅರ್ಪಣಮಸ್ತು. ಸದ್ಗುರು ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಸರಸ್ವತಿ ಮಹಾರಾಜ್ ಕಿ ಜೈ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.